ನಮಸ್ಕಾರ, ಇದು ಸ್ಮಾರ್ಟ್ ಸಮಾಚಾರ. ನೋಡೋಕೆ ಕೇಳೋಕೆ ಬಂದಿರೋ ಎಲ್ರಿಗೂ ಸ್ವಾಗತ. ದೇಶದ ಅರ್ಥ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಜನರಿಗೆ ದೀಪಾವಳಿ ಕೊಡುಗೆ ನೀಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಹೊಸ GST ತೆರಿಗೆ ವ್ಯವಸ್ಥೆ ಜಾರಿಯಾಗಲಿದೆ. ಈ ತೆರಿಗೆ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ಆಗಲಿದ್ದು, ಏನೆಲ್ಲ ಬದಲಾವಣೆ ಆಗುತ್ತದೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ GST ಅಂದ್ರೆ ಏನು ಅಂತ ನೋಡೋಣ ಬನ್ನಿ. GST ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಂದರ್ಥ. ಇದು 2017ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದಿತ್ತು. ಅದಕ್ಕಿಂತ ಮುಂಚಿತವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿವಿಧ ಬಗೆಯಲ್ಲಿ ಹಲವಾರು ತೆರಿಗೆಗಳನ್ನು ವಿಧಿಸುತ್ತಿದ್ದವು. ಅವುಗಳೆಂದರೆ ವ್ಯಾಟ್, ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಇತ್ಯಾದಿ. ಇವು ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸಿದ್ದವು. ಆದ ಕಾರಣ ಒಂದೇ ರಾಷ್ಟ್ರ ಒಂದೇ ತೆರಿಗೆ ಎಂಬ ನಿಟ್ಟಿನಲ್ಲಿ GST ಜಾರಿ ಮಾಡಲಾಯಿತು. ಇದರಲ್ಲಿ 5%, 12%, 18%, 28% ತೆರಿಗೆ ಸ್ಲ್ಯಾಬ್ಗಳಿದ್ದವು. ಇವುಗಳನ್ನು ಮರುಮಾರ್ಪಡಿಸಿ ಹೊಸ ಬದಲಾವಣೆಯಾಗಿ 0%, 5%, 12%, 40% ಎಂದು ವಿಂಗಡಿಸಲಾಗಿದೆ. ಇದು ಈ ತಿಂಗಳ 22ರಿಂದ ಜಾರಿಯಾಗುತ್ತದೆ. 0% ತೆರಿಗೆ ವ್ಯಾಪ್ತಿಯಲ್ಲಿ ಒಳಪಡುವ ವಸ್ತುಗಳು ಯಾವೆಲ್ಲ ಅಂತ ನೋಡೋದಾದರೆ, ಹಾಲು, ಗೋಧಿ ಹಿಟ್ಟು, ಪನ್ನೀರ್, ವೈದ್ಯಕೀಯ ಉಪಕರಣಗಳು, ಔಷಧಿ, ಶಿಕ್ಷಣ ಸಾಮಗ್ರಿಗಳು, ಜೀವನ ಮತ್ತು ಆರೋಗ್ಯ ವಿಮೆ ಹಾಗೂ ಅಗತ್ಯವಾದ ವಸ್ತುಗಳು. ಇದೇ ರೀತಿ 5% ತೆರಿಗೆ ವ್ಯಾಪ್ತಿಯಲ್ಲಿ ಸಾಮಾನ್ಯೋಪಯೋಗದ ಗ್ರೋಸರಿಗಳು, ದಿನನಿತ್ಯ ಬಳಕೆಯ ಸಾಮಗ್ರಿಗಳು ಒಳಪಡುತ್ತವೆ. ಅದೇ ರೀತಿ 18% ತೆರಿಗೆ ವ್ಯಾಪ್ತಿಯಲ್ಲಿ ಸಾಮಾನ್ಯ ಕೈಗಾರಿಕಾ ವಸ್ತುಗಳು, ಹೆಚ್ಚಿನ ಸೇವೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, ವೈಟ್ ಗೂಡ್ಸ್ ಎಂದು ಕರೆಯಲ್ಪಡುವ ವಸ್ತುಗಳು. ಇನ್ನು ಕೊನೆಯದಾಗಿ 40% ತೆರಿಗೆ ವ್ಯಾಪ್ತಿಯಲ್ಲಿ ಐಷಾರಾಮಿ ಮತ್ತು ಸಿಗರೇಟ್ ವಸ್ತುಗಳು, ಆರೋಗ್ಯ ಹಾನಿಕಾರಕ ವಸ್ತುಗಳು ಒಳಪಡಲಿವೆ. ಭಾರತ ಸರ್ಕಾರವು ಈ ತೆರಿಗೆ ಸ್ಲ್ಯಾಬ್ಗಳ ಮುಖೇನ ದೇಶದ ಜನರಿಗೆ ದೀಪಾವಳಿಯ ಧಮಕ ಕೊಟ್ಟಿದೆ. ತೆರಿಗೆ ವ್ಯವಸ್ಥೆಯಲ್ಲಿ ಆಶ್ಚರ್ಯ ರೀತಿಯಲ್ಲಿ ಬದಲಾವಣೆ ತಂದಿದೆ. ಇದರಿಂದ ಮಧ್ಯಮ ವರ್ಗದ ಜನರಿಗೆ ಭರಪೂರ ಅನುಕೂಲ ಆಗಲಿದ್ದು, ದಿನನಿತ್ಯದ ವಸ್ತುಗಳು ಹಾಗೂ ಅವರ ಕನಸಿನ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ. ವಸ್ತುಗಳ ಮೇಲಿನ ತೆರಿಗೆ ಭಾರ ಇಳಿದಿದ್ದು, ಮನೆ, ವಿಮೆ, ಎಲೆಕ್ಟ್ರಾನಿಕ್ಸ್, ಆರೋಗ್ಯ ಸೇವೆಗಳು ಹಗ್ಗವಾಗಲಿವೆ. ಆದರೆ ಐಷಾರಾಮಿ ವಸ್ತುಗಳು ದುಬಾರಿಯಾಗಿಯೇ ಉಳಿಯಲಿವೆ. ಈ ಬೆಲೆ ಇಳಿಕೆಯ ಕ್ರೆಡಿಟ್ಟು ನಾವು ಅಮೆರಿಕದ ಅಧ್ಯಕ್ಷನಿಗೆ ಕೊಡಬೇಕಾಗ್ತದೆ. ಕಾರಣ, ಅವರು 50% ಟ್ಯಾರಿಫ್ ನಮ್ಮ ಮೇಲೆ ಹಾಕಿರಲಿಲ್ಲ ಅಂದಿದ್ದರೆ ನಮಗೆ ಇಷ್ಟೆಲ್ಲ ಸಿಗ್ತಿರಲಿಲ್ಲ. ಇದರ ಅರ್ಥ ಸರ್ಕಾರ ದೇಶೀಯ ಮಾರುಕಟ್ಟೆ ವಿಸ್ತರಣೆ ಬಗ್ಗೆ ಗಮನ ಕೊಡುತ್ತಿರಲಿಲ್ಲ. ಟ್ರಂಪ್ ಕಾರಣದಿಂದ ನಮ್ಮ ದೇಶದ ವಹಿವಾಟುಗಳು ದೇಶದ ಹೊರಗೆ ಮತ್ತು ಒಳಗೆ ಹೆಚ್ಚಾಗಲಿವೆ. ಆದ ಕಾರಣ ಟ್ರಂಪ್ ಹೆಸರೇಳಿ ದೀಪಾವಳಿ ದಿನ ಒಂದು ದೀಪ ಜಾಸ್ತಿ ಹೆಚ್ಚಿ. ಪಟಾಕಿ ಮಾತ್ರ ಬೇಡ, ಖುಷಿಲಿ ಅಮೆರಿಕ ಮೇಲೆ ರಾಕೆಟ್ ಹಾರಿಸ್ಬಿಡ್ತಾರೆ. ಇಷ್ಟ ಆಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ಸ್ಮಾರ್ಟ್ ಸಮಾಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.